ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಮಾಡುವಂಥ ಕೆಲಸ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬು ಅಮೆಝಾನ್ ಕಂಪನಿಯಿಂದ 2026ಗೆ ಬಿಡುಗಡೆ ಆಗಿದೆ. ಇದು ಕೆಲಸ ನಿಮಗೆ ಮನೆಯಲ್ಲೇ ಮಾಡುವಂಥ ಕೆಲಸ ಆಗಿರೋದ್ರಿಂದ ಯಾರು ಬೇಕಾದರೂ ಕೆಲಸನ ಮಾಡ್ಬೋದು. ಅಂದರೆ ಸ್ಟೂಡೆಂಟ್ಗಳು, ಅಂದರೆ ಗೃಹಿಣಿಯರು, ಮಹಿಳೆಯರು, ಪುರುಷರು, ಸ್ಟೂಡೆಂಟ್ಗಳು ಯಾರು ಬೇಕಾದರೂ ಮಾಡ್ಬೋದು. ಸರಿ, ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು, ಇದಕ್ಕೆ ಯಾರೆಲ್ಲ ಕ್ವಾಲಿಫೈ ಆಗಿರ್ತೀರ ಮತ್ತು ನಿಮಗೆ ಸ್ಯಾಲ್ರಿ ಪ್ಯಾಕೇಜ್ ಯಾವ ರೀತಿ ಇದೆ ಎಲ್ಲನೇ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಅಮೆಝಾನ್ ಕಂಪನಿ ಆಗಿರುತ್ತದೆ. ಅಮೆಝಾನ್ ಕಂಪನಿ ಹೆಸರು ನೀವು ಕೇಳಿರುವಂಥದ್ದೇ. ಇಲ್ಲಿ ನೀವು ಲ್ಯಾಪ್ಟಾಪ್ ಮುಖಾಂತರ ಕೆಲಸನ ಮಾಡ್ಬೋದು. ಇಲ್ಲಿ ಕ್ವಾಲಿಫೈ ಆಗಿದ್ದರೆ ಅಂದರೆ ನೀವು ಉಂಟಲ್ಲ, ನಿಮಗೆ ಇಂಗ್ಲೀಷ್ ಫ್ಲೂಯೆನ್ಸಿ ಗೊತ್ತಿರಬೇಕು, ಅಷ್ಟೇ ಸಾಕು, ನೀವಿಲ್ಲಿ ಅಪ್ಲೈ ಮಾಡ್ಕೋಬೋದು. ಸರಿ, ಅಪ್ಲೈ ಮಾಡುವ ವಿಧಾನ ಎಲ್ಲನೇ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ನಿಶ್ಚಿಂತೆಯಿಂದ ನೀವು ಮನೆಯಿಂದಲೇ ಕೆಲಸ ಮಾಡಲಿಕ್ಕೆ ಬಯಸುವವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು. ಹಾಗಾಗಿ ಯಾರು ಬೇಕಾದರೂ ಆಸಕ್ತಿ ಇರುವವರು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಅಂದರೆ ಭಾರತದಲ್ಲಿರುವಂಥ ಎಲ್ಲರೂ, ಅಂದರೆ ಪುರುಷರು, ಮಹಿಳೆಯರು ಎಲ್ಲರೂ ಕೂಡ ಇದು ಮಾಡ್ಬೋದು. ಕ್ವಾಲಿಫಿಕೇಷನ್ 10ನೇ ತರಗತಿ ಪಾಸಾದರೆ ಸಾಕು, 12ನೇ ತರಗತಿ ಪಾಸಾದರೂ ಸಾಕು, ಅಥವಾ ಅದಕ್ಕಿಂತ ಹೆಚ್ಚು ಪದವಿ ಪೂರ್ಣಗೊಳಿಸಿದವರು ಕೂಡ ಅಭ್ಯರ್ಥಿಗಳು ಈ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಹೌದಲ್ಲ. ಇಲ್ಲಿ ಅರ್ಹತೆ, ವಯೋಮಿತಿ, ಆಯ್ಕೆ ಪ್ರಕ್ರಿಯೆ ಮತ್ತು ಅಗತ್ಯ ದಾಖಲೆಗಳು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ವಿಧಾನ ಇದೆಯಲ್ಲ, ಹಂತವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆಲ್ಲ ಅಪ್ಲೈ ಮಾಡುವಂಥ ಪ್ರೊಸೀಜರ್ ಇದೆಯಲ್ಲ, ಸ್ವಲ್ಪನೂ ನಿಮಗೆ ಅರ್ಥವಾಗುವಂಥ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಸಂಪೂರ್ಣ ವಿಡಿಯೋ ನೋಡಿ, ಓಕೆ, ಸ್ಕಿಪ್ ಮಾಡಬೇಡಿ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇದು ಅಮೆಝಾನ್ ಕಂಪನಿ ಆಗಿರುತ್ತದೆ. ಉದ್ಯೋಗ ಪ್ರಕಾರ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತದೆ. ಇಲ್ಲಿ ನಿಮಗೆ 5,000ಕ್ಕೂ ಹೆಚ್ಚು ಹುದ್ದೆಗಳು ಲಭ್ಯವಿದ್ದು, ಅರ್ಜಿ ವಿಧಾನ ಇದೆಯಲ್ಲ, ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಭಾರತದ ಎಲ್ಲ ಜನರು, ಅಂದರೆ ಪುರುಷರು, ಮಹಿಳೆಯರು ಯಾರು ಬೇಕಾದರೂ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಲಭ್ಯವಿರುವಂಥ ಹುದ್ದೆಗಳು ನೀವು ನೋಡ್ಬೋದು. ಅಮೆಝಾನ್ ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳು ಲಭ್ಯವಿದ್ದು, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಇರುತ್ತೆ, ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಇರುತ್ತೆ, ಟೀಮ್ ಲೀಡ್ ಇರುತ್ತೆ, ಕ್ವಾಲಿಟಿ ಅಶ್ಯೂರೆನ್ಸ್ ಇರುತ್ತೆ ಮತ್ತು ಸೆಲ್ಲಿಂಗ್ ಪಾರ್ಟ್ನರ್ ಸಪೋರ್ಟ್ ಅಸೋಸಿಯೇಟ್ ಇರುತ್ತೆ. ಹಾಗೆ ಇತರ ವಿವಿಧ ಹುದ್ದೆಗಳು ನಿಮಗೆ ಲಭ್ಯವಿದ್ದು, ಈ ಹುದ್ದೆಗಳಲ್ಲಿ ಅಭ್ಯರ್ಥಿಗಳು ತಮ್ಮ ಅರ್ಹತೆ ಮತ್ತು ಅನುಭವಕ್ಕೆ ಅನುಗುಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಸಂಬಳ ನಿಮಗೆ 40,000ದಿಂದ 70,000 ತನಕ ನೀವು ಇಲ್ಲಿ ಸಂಬಳವನ್ನು ಪಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಅನುಭವದ ಆಧಾರದ ಮೇಲೆ ಇಲ್ಲಿ ನೀವು ಸಂಬಳವನ್ನು ಪಡೆದುಕೊಳ್ಳಬಹುದು. ವರ್ಕ್ ಫ್ರಮ್ ಹೋಮ್ ಸೌಲಭ್ಯ ಇರುವುದರಿಂದ ನಿಮಗೆ ಪ್ರಯಾಣ ವೆಚ್ಚ ಇರುವುದಿಲ್ಲ. ಮನೆಯಲ್ಲೇ ಕುಳಿತು ನೀವು ತುಂಬ ಸುಲಭವಾಗಿ ಕೆಲಸವನ್ನು ಮಾಡಬಹುದು. ಇಲ್ಲಿ ವಿದ್ಯಾರ್ಥಿ 10ನೇ ತರಗತಿ ಪಾಸಾದರೆ ಸಾಕು, 12ನೇ ತರಗತಿ ಅಥವಾ ಯಾವುದೇ ಪದವಿ ಪೂರ್ಣಗೊಳಿಸಿದವರು ಯಾರು ಬೇಕಾದರೂ ಇಲ್ಲಿ ಕೆಲಸವನ್ನು ಪಡೆಯಬಹುದು. ಇಲ್ಲಿ ವಯಸ್ಸಿನ ಮಿತಿಯನ್ನು ಕೊಟ್ಟಿದ್ದಾರೆ. ಕನಿಷ್ಠ ವಯಸ್ಸು 18 ವಯಸ್ಸು ಮತ್ತು ಗರಿಷ್ಠ 40 ವರ್ಷ ಅಂತ ಹೇಳಿದ್ದಾರೆ. ಹಾಗೆ ಸರ್ಕಾರದ ನಿಯಮಾನುಸಾರ SC, ST, OBC ಹಾಗೂ ಇತರೆ ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕಗಳು ಇಲ್ಲಿ ನಿಮಗೆ ಯಾವುದೇ ರೀತಿಯ ಜನರಲ್ ಆಗಲಿ, OBC ಆಗಲಿ, SC, ST, PWD ಯಾರು ಕೂಡ ಇದು ಮಾಡ್ಬೋದು. ಯಾವುದೇ ರೀತಿಯ ಶುಲ್ಕಗಳನ್ನು ವಿಧಿಸಲಾಗುವುದಿಲ್ಲ. ನೀವು ಅರ್ಜಿಯನ್ನು ಫ್ರೀಯಾಗಿ ಅಪ್ಲೈ ಮಾಡೋಕಬಹುದು. ಸರಿ, ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಅದು ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಆಯ್ಕೆ ಪ್ರಕ್ರಿಯೆ 2 ವಿಧಾನದಲ್ಲಿ ನಡೀತಾ ಇದೆ. ಅಂದರೆ ಮೊದಲನೇದಾಗಿ ನಿಮಗೆ ಇಂಟರ್ವ್ಯೂ ಇರುತ್ತೆ. ಅಂದರೆ ಅದು ಫೇಸ್ ಟು ಫೇಸ್ ಇರೋದಿಲ್ಲ. ನಿಮಗೆ ಉಂಟಲ್ಲ ಝೂಮ್ ಮುಖಾಂತರ, ನಿಮಗೆ ಉಂಟಲ್ಲ ವಿಡಿಯೋ ಕಾಲ್ ಮುಖಾಂತರ, ಕಾನ್ಫರೆನ್ಸ್, ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ನಿಮಗೆ ಇಂಟರ್ವ್ಯೂ ತೆಗೆದುಕೊಳ್ಳಲಾಗುತ್ತೆ. ಎರಡನೇದಾಗಿ ನಿಮ್ಮ ಡಾಕ್ಯುಮೆಂಟ್ ಇದೆಯಲ್ಲ, ನೀವು ಕಲಿಸಿರುವಂಥ ಡಾಕ್ಯುಮೆಂಟನ್ನು ವೆರಿಫೈ ಮಾಡಲಾಗುತ್ತದೆ. ಕೆಲವು ಹುದ್ದೆಗಳಲ್ಲಿ ಆನ್ಲೈನ್ ಟೆಸ್ಟು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಪರೀಕ್ಷೆ ಇರ್ಬೋದು. ಅಂದರೆ ದೊಡ್ಡ ಹುದ್ದೆಗಳಿಗೆ ಇದೆಯಲ್ಲ, ಅದಕ್ಕೆ ಆನ್ಲೈನ್ ಟೆಸ್ಟ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಪರೀಕ್ಷೆ ಇರ್ತದೆ. ಹಾಗಾಗಿ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಮತ್ತು ಇಂಗ್ಲೀಷು 3 ಭಾಷೆಗಳಲ್ಲಿ ಸಂವಹನ ಕೌಶಲ್ಯ ಹೊಂದಿದರೆ ನಿಮಗೆ ಇಲ್ಲಿ ಹೆಚ್ಚಿನ ಅವಕಾಶ, ಅಂದರೆ ಕೆಲಸ ಸಿಗುವಂಥ ಸಾಧ್ಯತೆ ಹೆಚ್ಚಿರುತ್ತದೆ. ಅಗತ್ಯ ದಾಖಲೆಗಳು, ನೀವು ಇಲ್ಲಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸುವಾಗ ಉಂಟಲ್ಲ, ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಗಳು ಅಪ್ಡೇಟೆಡ್ ಆದ ರಿಸ್ಯೂಮು, ಅಂದರೆ ನಿಮ್ಮ ರಿಸ್ಯೂಮಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಕರೆಕ್ಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ತಪ್ಪು ದಾಖಲೆಗಳನ್ನು ಮೆನ್ಷನ್ ಮಾಡಬೇಡಿ. ಎಲ್ಲನೂ ಸರಿಯಾದ ದಾಖಲೆಯನ್ನೇ ನೀಡಿ.
ಹಾಗೆಯೇ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಬೇಕು. ಹಾಗೆ ನಿಮ್ಮ ಹತ್ರ ಸಿಗ್ನೇಚರು, ಡಿಜಿಟಲ್ ಸಿಗ್ನೇಚರು ಮತ್ತು ನಿಮ್ಮ ಆಧಾರ್ ಕಾರ್ಡು, ಶಿಕ್ಷಣ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಒಂದು ವೇಳೆ ಅಗತ್ಯವಿದ್ದರೆ, ಆದರೆ ಅಗತ್ಯ ಇಲ್ಲ. ಹಾಗೆ ವಯೋಮಿತಿ ಪ್ರಮಾಣ ಪತ್ರ ಕೂಡ ನೀವು ಕೊಡಬೇಕಾಗುತ್ತೆ. ದಾಖಲೆಗಳು ಸ್ಪಷ್ಟವಾಗಿರಬೇಕಂದ್ರೆ ಕ್ಲಿಯರ್ ಆಗಿರಬೇಕು, ಕ್ಲಾರಿಟಿ ಆಗಿರಬೇಕು, ಅಂದರೆ ಗೊತ್ತಾಗುವಂತೆ ಇರಬೇಕು, ಹೌದಲ್ವಾ? ಹಾಗೆ ಫ್ರೆಂಡ್ಸ್, ನಮ್ಮ ವಿಡಿಯೋದಲ್ಲಿ ನಿಮಗೆ ಇದು ಫ್ಲಿಪ್ಕಾರ್ಟು, ಮೀಶೋ, ಕೆಲವೊಂದು ಶಾಪಿಂಗ್ ಕಂಪನಿಗಳಿಂದ ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ಟ್ಯಾಗ್ ಮಾಡ್ತಾ ಇರ್ತೀನಿ. ಮಳೆಗಾಲ ಬರ್ತಾ ಇದೆಯಲ್ಲ, ಹಾಗಾಗಿ ಸೊಳ್ಳೆ ಪರದೆ ಅಂದರೆ ಮಾಸ್ಕಿಟೋ ನೆಟ್ ಇದೆಯಲ್ಲ, ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಯಾರಿಗೆಲ್ಲ ಇಷ್ಟ ಇದ್ರೆ ಉಂಟಲ್ಲ, ನಾನು ಅದನ್ನು ಪ್ರಾಡಕ್ಟನ್ನು ಟ್ಯಾಗ್ ಮಾಡ್ತೀನಿ. ನಿಮಗೆ ಬೇಕಾದರೆ ಬೇರೆ ಬೇರೆ ಕಲರಲ್ಲಿ ಇರುತ್ತೆ, ಬೇರೆ ಬೇರೆ ಪ್ರಾಡಕ್ಟ್ ಇರುತ್ತೆ. ನಿಮಗೆ ಬೇಕಾದರೆ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೋಬೋದು. ಅಂದರೆ ಮಾಸ್ಕಿಟೋ ನೆಟ್, ಹೌದಲ್ಲ, ತುಂಬ ಇಂಪಾರ್ಟೆಂಟು, ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುತ್ತದೆ. ನಿಮಗೆ ಬೇಕಾದವರು ಪರ್ಚೇಸ್ ಮಾಡ್ಕೋಬೋದು. ನಮ್ಮ ವಿಡಿಯೋದಲ್ಲಿ ನಾನು ಪ್ರೊವೈಡ್ ಮಾಡ್ತಾ ಇರ್ತೀನಿ. ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ಗಳ ಬಗ್ಗೆಯೂ ಮಾಹಿತಿ ಕೊಡ್ತಾ ಇರ್ತೀನಿ. ಫ್ಲಿಪ್ಕಾರ್ಟು, ಮೀಶೋ, ಹಾಗೆ ಮೈಂತ್ರಾ, ಹೀಗೆ ಹಲವಾರು ಶಾಪಿಂಗ್ ಕಂಪನಿಗಳ ಬಗ್ಗೆ ಟ್ಯಾಗ್ ಮಾಡ್ತಾ ಇರ್ತೀನಿ, ಹೌದಲ್ಲ. ನಿಮಗೆ ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ಹಾಗೆ ಸರಿ, ಅಮೆಝಾನ್ ವರ್ಕಲ್ಲಿ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ. ಸರಿ, ನಿಮಗೆ 2 ಲಿಂಕ್ ಇದೆ. ಇದು 2 ಲಿಂಕ್ ಮುಖಾಂತರ ನೀವು ಕ್ಲಿಕ್ ಮಾಡಿ ನೇರವಾಗಿ ಆಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿಕೊಂಡು ನೀವು ನೇರವಾಗಿ ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡುವಾಗ ನೀವಿದೆಲ್ಲ ನಿಮಗೆ ಕಮೆಂಟ್ ಬಾಕ್ಸ್ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಪಿನ್ ಮಾಡ್ತೀನಿ. ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ಕೂಡ ನಾನು ಪಿನ್ ಮಾಡ್ತೀನಿ. ನೀವು ಅಲ್ಲಿಂದಲೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು, ಹೌದಲ್ವಾ? ಈಗ ಅಪ್ಲೈ ಮಾಡುವಾಗ ಮೊದಲು ನೀವು ಅಮೆಝಾನ್ ವೆಬ್ಸೈಟ್ಗೆ ಭೇಟಿ ನೀಡ್ತೀರಾ. ಅಲ್ಲಿ ಅಧಿಕೃತ ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಬೇಕು. ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೋಬೇಕು. ನಂತರ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಬಳಸಿ ಹೊಸ ಖಾತೆ ಅಂದರೆ ರಿಜಿಸ್ಟರ್ ಮಾಡಬೇಕು. ನೀವು ಹೊಸಬರಾಗಿದ್ದರೆ ನೀವು ರಿಜಿಸ್ಟರ್ ಮಾಡಬೇಕು. ಇಲ್ಲಾಂದರೆ ನೀವು ಆಲ್ರೆಡಿ ಇದ್ದರೆ ನೀವು ಸೈನ್ ಇನ್ ಮಾಡಿದರೆ ಸಾಕು, ಹೌದಲ್ಲ. ನಂತರ ಅರ್ಜಿಯಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿ, ವಿದ್ಯಾರ್ಹತೆ ಮತ್ತು ಅನುಭವದ ವಿವರಗಳನ್ನು ಸರಿಯಾಗಿ ನಮೂದಿಸಿ ನಿಮ್ಮ ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಎಲ್ಲ ಮಾಹಿತಿ ಪರಿಶೀಲಿಸಿ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿಯ ಪ್ರಿಂಟನ್ನು ಬೇಕಾದರೂ ತೆಗೆದುಕೊಳ್ಳಿ. ಇಲ್ಲಿ ಪ್ರಮುಖ ದಿನಾಂಕ, ಆನ್ಲೈನ್ ಅರ್ಜಿ ಆರಂಭ ಇದೆಯಲ್ಲ, 19 ಮೇ 2026ಗೆ ಅರ್ಜಿ ಸಲ್ಲಿಸುವಂಥ ಅಂದರೆ ಆನ್ಲೈನ್ ಅಂದರೆ ಆರಂಭ ದಿನಾಂಕ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ 20 ಜೂನ್ 2026ಗೆ ಕೊನೆಯ ದಿನಾಂಕ ಆಗಿರುತ್ತದೆ, ಹೌದಲ್ಲ. ಕೊನೆಯ ದಿನಾಂಕದ ಮೊದಲೇ ನೀವು ಅರ್ಜಿ ಸಲ್ಲಿಸೋದು ಒಳ್ಳೆಯದು. ಯಾಕಂದರೆ ಕಾಂಪಿಟೇಷನ್ ತುಂಬ ಇರುತ್ತಲ್ವ. ಹಾಗಾಗಿ ನೀವು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿದರೆ ಇಲ್ಲ ನಿಮಗೆ ಇಲ್ಲಿ ತುಂಬ ಪ್ರಾಫಿಟ್ ಆಗಿರುತ್ತೆ. ಈ ಉದ್ಯೋಗದ ಪ್ರಯೋಜನ ಮನೆಯಲ್ಲೇ ಮಾಡುವಂಥ ಕೆಲಸ, ಒಳ್ಳೆಯ ರೀತಿಯ ಸಂಬಳ, ಹೊಸಬ್ರು ಕೂಡ ಟ್ರೈ ಮಾಡ್ಬೋದು. ಮಹಿಳೆಯರಿಗೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಸಮಯ ಉಳಿತಾಯ, ದೇಶದ ಯಾವುದೇ ಭಾಗದಿಂದ ಕೆಲಸ ಮಾಡುವಂಥ ಅವಕಾಶ, ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಅನುಭವ. ಈ ಉದ್ಯೋಗಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು? ನಾನು ಆಲ್ರೆಡಿ ಹೇಳಿದ್ದೀನಿ. ಕಾಲೇಜ್ ಮುಗಿಸಿದ ಹೊಸಬರು, ಮನೆಯಲ್ಲಿ ಕೆಲಸ ಮಾಡಲು ಬಯಸುವವರು, ಮಹಿಳೆಯರು, ವಿದ್ಯಾರ್ಥಿಗಳು, ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಕೂಡ ಕೆಲಸ ಇಲ್ಲಿ ಮಾಡ್ಬೋದು, ಹೌದಲ್ವಾ. ಹಾಗೆ ಕಸ್ಟಮರ್ ಸಪೋರ್ಟ್ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರು, ಇಲ್ಲಿ ನಿಮಗೆ ಮಾಡುವಂಥ ಕೆಲಸ ಏನು? ಕಸ್ಟಮರಿಗೆ ಕಾಲ್ ಮಾಡಿ ಅವರ ಸಮಸ್ಯೆಯನ್ನು ಪರಿಹರಿಸೋದು, ಅವ್ರ ಜೊತೆ ಮಾತುಕತೆ ಮಾಡೋದು, ಇಮೇಲ್ ಮುಖಾಂತರ ಮಾತುಕತೆ ಮಾಡೋದು, ಇದಕ್ಕೆಲ್ಲ ತರಬೇತಿ ನೀಡಲಾಗುತ್ತೆ, ಹೌದಲ್ವಾ. ನೀವು ಒಮ್ಮೆ ಸೆಲೆಕ್ಟ್ ಆದರೆ ಸಾಕು, ನಿಮ್ಮ ಕಂಪನಿಯಿಂದ ನಿಮಗೆ ಟ್ರೈನಿಂಗ್ ಕೊಡಲಾಗುತ್ತೆ. ನಂತರ ನೀವು ನೇರವಾಗಿ ನಿಮಗೆ ಕೆಲಸ ಇದು ಮಾಡೋದಿಲ್ಲ, ಹೌದಲ್ವಾ. ನೀವು ಸೆಲೆಕ್ಟ್ ಆದಮೇಲೆ ಕಂಪನಿ ನಿಮಗೆ ತರಬೇತಿ ಕೊಡುತ್ತೆ. ಯಾವುದೇ ಏನೆಲ್ಲ ಮಾಡಬೇಕು ಆ ಕೆಲಸನ ನಿಮಗೆ ಇದು ಮಾಡುತ್ತೆ, ಹೌದಲ್ಲ. ಹಾಗಾಗಿ ಯಾವುದೇ ರೀತಿಯ ನಿಶ್ಚಿಂತೆಯಿಂದ ಇಲ್ಲದೆ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಆದರೆ ಇಲ್ಲಿ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಒಳ್ಳೇದಿರಬೇಕು. ನಿಮಗೆ ಇಂಗ್ಲೀಷು ಗೊತ್ತಿದ್ದರೆ ಒಳ್ಳೆಯದು ಫ್ರೆಂಡ್ಸ್. ನಾ ಎಲ್ಲ ಜಾಬಲ್ಲಿ ಹೇಳ್ತಾ ಇರೋದು ಒಂದೇ, ನೀವು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಇದೆಯಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಗಿಂತ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇದೆಯಲ್ಲ ಅದು ತುಂಬ ಉತ್ತಮ ಆಗಿರುತ್ತೆ ನಿಮಗೆ ಕೆಲಸ ಸಿಗಲಿಕ್ಕೆ. ಹಾಗಾಗಿ ಮಿಸ್ ಮಾಡದೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇದೆಯಲ್ಲ ಎಷ್ಟು ಬೇಕಾ ಅಷ್ಟು ಇಂಪ್ರೂವ್ ಮಾಡ್ಕೊಳ್ಳಿ, ಓಕೆ. ನಿಮಗೆ ಡೈಲಿ ಬೇಸಿಕ್ಕಾಗಿ ನಿಮಗೆ ಇಲ್ಲಿ ಜಾಬ್ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ಎಲ್ಲ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ಕೋಬೋದು, ಹೌದಲ್ವಾ. ಸರಿ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ಮಾಹಿತಿನ ಚೆನ್ನಾಗಿ ಪರಿಶೀಲಿಸಿ. ನಕಲಿ ವೆಬ್ಸೈಟ್ ಅಥವಾ ಮೋಸದ ಜಾಹೀರಾತುಗಳಿಗೆ ಹಣ ಪಾವತಿಸಬೇಡಿ. ಯಾಕೆಂದರೆ ಇಲ್ಲಿ ನಿಮಗೆ ಫ್ರೀಯಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು, ಯಾವುದೇ ರೀತಿ ಹಣ ಕೊಡುವಂಥ ಅಗತ್ಯ ಇಲ್ಲ, ಹೌದಲ್ಲ. ಓಕೆ, ಅಮೆಝಾನ್ ವರ್ಕಿಂದ ನಿಮಗೆ ಕೆಲಸ ನಿಮ್ಮ ಫ್ರೆಂಡ್ಸ್ಗಳಿಗೂ ನೀವು ಶೇರ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಅವರಿಗೂ ಕೆಲಸದ ಅನುಭವ ಅಗತ್ಯ ಇರುತ್ತಲ್ವ, ಅವರು ಕೂಡ ಕೆಲಸ ಸಿಗಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು. ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತಾ ಇರ್ತೀನಿ, ಹೌದಲ್ವಾ. ಓಕೆ, ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ ಲಿಂಕನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.